guys, very good morning and welcome back to my channel. ಇವಾಗ ನಾವು ಕಾಕಡ ಆರತಿಗೆ ಹೊರಟಿದ್ದೀವಿ. ಟೈಮಿಂಗ್ಸ್ ಬಂದು 4 o'clock. ಸೊ ಅದು ಸ್ಟಾರ್ಟ್ ಆಗೋದು 5 o'clockಗೆ, ಬಟ್ 4 o'clockಗೆ ಯಾಕೆ ಬನ್ನಿ ಅಂದರೆ ತುಂಬ ಜನ ಬರ್ತಾರೆ, ಬೇಗ ಬಂದಿದ್ದೀವಿ. ಆ್ಯಂಡ್ ಇವಾಗ ಮೊಬೈಲ್ಸ್ ಎಲ್ಲ ಅಲೋ ಇಲ್ಲ, ಮೊಬೈಲ್ಸ್ನೆಲ್ಲ ನಾವು ಲಾಕರ್ಸಲ್ಲಿ ಇಟ್ಬಿಟ್ಟು ಒಳಗೆ ಹೋಗಬೇಕಾಗುತ್ತೆ. ಎಸ್, ಕಾಕಡ ಆರತಿಗೆ ವಿ ಪೇಡ್ ಪರ್ ಹೆಡ್ 600. ಸೊ 600 ಮುಂಚೆನೇ ಪೇ ಮಾಡಿದ್ವಿ. ಕಾಕಡ ಆರತಿ ಎಲ್ಲ ಮುಗೀತು, ಇವಾಗ ತಾನೇ ಹೊರಗಡೆ ಬಂದ್ವಿ. ಇಲ್ಲಿಗೆ ಬಂದರೆ ಇದಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ನಾವು ಇನ್ನೂ ಸ್ವಲ್ಪ ಬೇಗ ಬಂದಿದ್ದರೆ ಮುಂದೆ ಹೋಗಿ ಕುತ್ಕೊಂಬೋದಿತ್ತು. ನಮಗೆ ಲೇಟ್ ಆಗಿದ್ದೆಲ್ಲಿ ಅಂದರೆ ಮೊಬೈಲ್ನ ಲಾಕರ್ಸಲ್ಲಿ ಇಡೋಕ್ಕೆ ಹೋಗಬೇಕಾದ್ರೆ ತುಂಬ ಕ್ಯೂ ಇತ್ತು. ಸೊ ನಮ್ಗೆ ಅಲ್ಲಿ ಲೇಟ್ ಆಗೋಯ್ತು. ಈ ಆರತಿನ ಯಾಕೆ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಿದ್ದೀನಿ ಅಂದರೆ, ನೀವಲ್ಲಿ ಕೂತ್ಕೊಂಡಾಗ ಬಾಬಾ ಭಜನೆ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ಸಿಗೋ ವೈಬ್ಸೇ ಬೇರೆ. ನಾವು ಸ್ಟೇ ಆಗಿರೋ ಕಡೆ ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಶನಿ ಶಿಂಗ್ನಾಪುರ್. ಸೊ ಅಲ್ಲಿಗೆ ಪಯಣ. ಯಾಕೆ ಇದನ್ನು ಶನಿ ಶಿಂಗ್ನಾಪುರ್ ಅಂತ ಕರೀತಾರೆ ಅಂತ ಎಲ್ರಿಗೂ ಒಂದು ಪ್ರಶ್ನೆ ಇರುತ್ತೆ. ಒಂದ್ಸರಿ ಪ್ರವಾಹ ಉಂಟಾದಾಗ ಆ ಒಂದು ಶನಿ ದೇವನ ವಿಗ್ರಹ ಮರಕ್ಕೋಗಿ ಸಿಕ್ಕಾಕೊಳ್ಳುತ್ತೆ. ಆ ಮರಕ್ಕೋಗಿ ಸಿಕ್ಕಾಕೊಳ್ಳೋದ್ರಿಂದ ಒಬ್ಬ ನೋಡಿ ಅದನ್ನು ಬಿಡ್ಸೋಕ್ಕೆ ಪ್ರಯತ್ನಿಸ್ತಾನೆ. ಅದರಿಂದ ರಕ್ತ ಬರೋದನ್ನ ನೋಡಿ ಓಡಿ ಹೋಗ್ತಾನೆ. ಮತ್ತು ಅವ್ನ ಕನಸಿನಲ್ಲಿ ಬಂದಾಗ ಆ ವಿಗ್ರಹವನ್ನು ರಕ್ಷಿಸಬೇಕು ಮತ್ತು ದಿನ ಪೂಜಿಸಬೇಕು ಅಂತ ಅವನ ಕನಸಿನಲ್ಲಿ ಹೇಳ್ತಾನೆ. ಅವಾಗಿಂದ ಆ ಊರಿನಲ್ಲಿ ಇರೋರೆಲ್ಲ ಅದನ್ನು ಶನಿದೇವ ಅಂತ ಪೂಜಿಸ್ತಾರೆ. ಇನ್ನೊಂದೇನೆಂದರೆ, ಇಲ್ಲಿ ಯಾವ ಮನೆಗಳಿಗೂ ಬೀಗ ಹಾಕಲ್ಲ, ಯಾಕೆಂತಂದರೆ ಕಳ್ತನ ಆಗಲ್ಲ ಅಂತ ಇಲ್ಲಿನ ಜನಗಳು ನಂಬ್ತಾರೆ. ಇದೆಲ್ಲ ಚೇಂಜ್ ಆಗಿದೆ. ಅವಾಗ ನಾವು ಬಂದಾಗ ಹಿಂಗಿರ್ಲಿಲ್ಲ. ಇವಾಗ ನಾವು ಶನಿ ಶಿಂಗ್ನಾಪುರೆಲ್ಲ ಸುತ್ಕೊಂಡು ಅಲ್ಲಿ ಪ್ಲೇಸಸ್ ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇವಾಗ ನಮ್ಮದು ಚೆಕ್ಔಟ್ ಟೈಮ್ 1 o'clock. ಆ್ಯಕ್ಚುಲಿ ನೆನ್ನೆ ನಾವು ಲೇಟಾಗೆ ಬಂದಿದ್ದು, 3 o'clockಗೆ ನಾವು ಬಂದಿದ್ದು. ಸೊ ಚೆಕ್ಔಟ್ ಟೈಮ್ ಇವತ್ತು ನಮಗೆ 1 o'clock ಇದೆ. ಆ್ಯಂಡ್ ಬುಕ್ಕಿಂಗ್ಸ್ ಹೇಗೆ ಮಾಡಿದ್ವಿ ಅಂತ ಹೇಳ್ತೀನಿ. ಆ್ಯಂಡ್ ಡೈರೆಕ್ಟ್ ಬುಕ್ಕಿಂಗ್ಸ್ಗಿನ ಬೆಟರ್ ನಾವು ಪ್ರೀ ಬುಕ್ ಮಾಡ್ಕೊಳ್ಳೋದು. ಚಾಮರಾಜಪೇಟೆಯಲ್ಲಿ ಇವ್ರದ್ದೇ ಒಂದು ಆಫೀಸ್ ಇದೆ. ಪರ್ ರೂಮ್ ನಮಗೆ 1300 ಚಾರ್ಜಸ್ ಬಿತ್ತು. ಆ್ಯಂಡ್ AC ಏನು ಬೇಕಾಗಿರಲಿಲ್ಲ, ಬಿಕಾಸ್ ಇದು ರಿನೋವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ ಇಸ್ ಸೋ ಕ್ಲೀನ್. ಟೈಮಿಂಗ್ಸ್ ಪ್ರಕಾರ ಪ್ರಾಪರಾಗಿ ಫುಡ್ ಅರೇಂಜ್ಮೆಂಟ್ಸ್ ಇದೆ. ಬೇರೆ ಕಡೆ ಬುಕ್ ಮಾಡ್ಕೊಳ್ಳೋದಕ್ಕಿಂತ ಇಲ್ಲಿ ಬುಕ್ ಮಾಡ್ಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇಲ್ಲಿ ಆಲ್ರೆಡಿ ನಿಮಗೆ ಬೆಳಗ್ಗೆ ಮಧ್ಯಾಹ್ನ ನೈಟ್ ಇಲ್ಲೇ ಫುಡ್ ಅವರು ಪ್ರೊವೈಡ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಡೀಟೇಲ್ಸ್ ಇದೆ, ಆ ಡೀಟೇಲ್ಸ್ನ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಸೊ ಇಷ್ಟೇ. ಸೊ ಇವಾಗ 1 o'clock ಆಗ್ತಾ ಇದೆ. ಆ್ಯಂಡ್ ಇವಾಗ ರೂಮ್ ಚೆಕ್ಔಟ್ ಮಾಡಬೇಕು. ಸೊ ಫೈನಲಿ ನಾವು ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಬಸ್ ಬರೋ ಜಾಗಕ್ಕೆ ಬಂದಿದ್ದೀವಿ. ಬಸ್ ಟೈಮಿಂಗ್ಸ್ ಇರೋದು 7 o'clockಗೆ. ಇನ್ನೂ ಟೈಮ್ ಇದೆ. ಸೊ ಹಾಗೆ ಸುಮ್ಮನೆ ಒಂದು ವಾಕ್ ಹೋಗ್ತಾ ಇದ್ದೀನಿ. ಒಂದು ನನಗೆ ಪ್ಲೇಸ್ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ನೀವು ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಹೋಗಿ ನೋಡಿ. ಪಾರ್ಟ್ 1 ವಿಡಿಯೋಲಿ ನಾನು ಡೇ 1 ಮತ್ತು ಡೇ 2 ಹಾಕಿದ್ದೀನಿ. ಸೊ ಇದು ಪಾರ್ಟ್
2 ವಿಡಿಯೋಲ್ ಬರುತ್ತೆ. ಸೊ ಇದು ಪಾರ್ಟ್ 2 ಆಗಿರೋದ್ರಿಂದ ಡೇ 2 ಮತ್ತು ಡೇ 3 ಆಗ್ತಾ ಇದ್ದೀನಿ. ದೆನ್ ಬಸ್ ಚಾರ್ಜಸ್ ನಿಮಗೆ 2000ಇಂದ 3000 ತನಕ ಡಿಫರ್ ಆಗುತ್ತೆ ಬೇಸ್ಡ್ ಆನ್ ಅಪ್ಪರ್ ಬರ್ತ್ ಮತ್ತು ಲೋವರ್ ಬರ್ತ್. ನಾವು ಚೂಸ್ ಮಾಡಿರೋದು ಸ್ಲೀಪರ್ ಬಸ್ಸಲ್ಲಿ. ಸೊ ನೀವು ಕೆಳಗಡೆ ಮಲ್ಕೊಳ್ಳೋಂಗಿದ್ರೆ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ, ಮೇಲ್ಗಡೆ ಚೂಸ್ ಮಾಡೋದಿದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ. ಡಿಪೆಂಡ್ಸ್ ಆನ್ ಯುವರ್ ಪ್ರಿಫರೆನ್ಸ್. ಇನ್ನೊಂದು ಸ್ಪೆಷಲ್ ವಿಡಿಯೋ ಹಾಕ್ತಾ ಇದ್ದೀನಿ. ಆ ವಿಡಿಯೋಲಿ ನನ್ನ ಸ್ಟೇ ಬಗ್ಗೆ ಫುಲ್ ಡೀಟೇಲ್ಸ್ ಇರುತ್ತೆ. ಸೊ ನಮ್ಮ ಬಸ್ ಬರೋಕ್ಕೆ ಇನ್ನೂ ಟೈಮ್ ಇದೆ. ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಡು. ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ಕಾಕಡಾರ್ತಿಗೆ ಸ್ವಲ್ಪ ಬೇಗ ಎದ್ದು ರೆಡಿಯಾಗಿ ಹೊರಟಿದ್ದಕ್ಕೆ ಸ್ವಲ್ಪ ತಲೆನೋವು ಜಾಸ್ತಿ ಆಗಿಬಿಟ್ಟಿತ್ತು. ಆ್ಯಂಡ್ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಅಂಥದ್ರಲ್ಲೂ ಎಷ್ಟಾಗುತ್ತೋ ಅಷ್ಟು ಕಂಟೆಂಟ್ಸ್ನ ಹಾಕ್ತೀನಿ. ಐ ಹೋಪ್ ಸೊ ಈ ವಿಡಿಯೋಲಿ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಫ್ ಯು ಆರ್ ಅ ನ್ಯೂ ಸಬ್ಸ್ಕ್ರೈಬರ್ ಟು ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಅಮ್ಮ ಇವ್ರು ಇದನ್ನು ಡೋಂಟ್ ಟೆಲ್ ಮಿ ಇದನ್ನು ಬ್ಲಾಗ್ ಮಾಡಾಕ್ತೀಯ ಅಂತ. ಗಾರ್ಬೇಜ್ ಕವರ್ ಇನ್ನೊಂದು ಬೇಕಾ? ಗಾರ್ಬೇಜ್ ಕವರ್ ಫಾರ್ ಅನ್ಲೋಡಿಂಗ್ ಫುಡ್. ಕಂಪಲ್ಸರಿ AC ಬಸ್ಸಲ್ಲಿ ಅಥವಾ ಬಸ್ಸಲ್ಲಿ ಫಾರ್ ಲಾಂಗ್ ಜರ್ನಿ ಇರಬೇಕು. ಅರ್ಧ ಕೊಡ ಬೇಕಾ? ಇನ್ನೊಂದು ಬೇಕಾ? ಗಾರ್ಬೇಜ್ ಕವರ್ ಯಾಕಂದ್ರೆ ಆಗ್ತಾ ಇರ್ತಾಳ ಅವಾಗ ಅವಾಗ ಟ್ಯಾಬ್ಲೆಟ್ ಆಲ್ಸೋ ಡಸಂಟ್ ವರ್ಕ್ ಫಾರ್ ಮೀ. ತಗೊಂಡು ಮಾತಾಡಿ. ನಮ್ಗೇನು ಆಗಲ್ಲ ಹೇಳು. ಬಿ ಪಾಸಿಟಿವ್, ಏನೂ ಆಗಲ್ಲ. ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ. ಗೈಸ್, ನನ್ನ ಕಸಿನ್ಸ್ಗೆ ಎಷ್ಟು ಧೈರ್ಯ ಅಂತಂದರೆ ಅದೆಲ್ಲೋ ಚಾರ್ಜರ್ ಹಾಕಿ ಇಲ್ಲಿ ಎಷ್ಟು ಕಾನ್ಫಿಡೆನ್ಸಲ್ಲಿ ಕೂತಿದ್ದಾಳೆ ಅಂತಂದರೆ ಮೇಡಮ್ ಎಷ್ಟು ಲೆವೆಲ್ ಕಾನ್ಫಿಡೆನ್ಸ್ ಇದೆ ಅಲ್ಲಿ ಫೋನ್ ಚಾರ್ಜ್ ಹಾಕಿ ಬಂದಿರೋದಕ್ಕೆ? ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಇದೆ ಹಾಗೆ ಮೊಬೈಲ್ ಇಟ್ಬಿಟ್ಟು ಚಾರ್ಜ್ ಹಾಕ್ಬಿಟ್ಟು ಕುತ್ಕೊಳ್ಳೋದು, ಅದನ್ನೇ ನೋಡ್ತಾ ಇರ್ಬೇಕು. ಯಾ ಫೈನಲಿ ಬೆಂಗಳೂರಿಗೆ ಹೊರಟಿದ್ದೀನಿ. ನನಗಾಗಲೇ ಅನ್ಕಂಫರ್ಟಬಲ್ ಫೀಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ ಗಾಯ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಗುಡ್ ಬೈ. रुको जरा सबर करो. ನಮ್ಮ ಬಾಸ್ ಸೀನಿಯರ್ಗೆ ಹುಷಾರಿಲ್ಲ, ಅವರು ಜೂನಿಯರ್ನ ಕಳಿಸಿದ್ದಾರೆ. ಅವ್ರ ಪರವಾಗಿ ನಾವು ವಿಡಿಯೋ ಕವರ್ ಮಾಡ್ತಾ ಇದ್ದೀವಿ. ಬೇಜಾರು ಮಾಡ್ಕೊಬೇಡಿ, ತಪ್ಪಿದ್ರೆ ಕ್ಷಮಿಸಿದ್ದೀವಿ. ಜ್ಯೂಸ್ ಕುಡಿಯೋಕೆ, ಎಣ್ಣೆ ಕುಡಿಯೋಕೆ ನಾವು ಸ್ಟಾಪ್ ಮಾಡಿದ್ದೀವಿ. ನೆಕ್ಸ್ಟ್ ಮುಂದಿನ ಪ್ರಯಾಣದಲ್ಲಿ ಹೇಳ್ತೀವಿ. ಹಾಯ್ ಗೈಸ್, ಇವಾಗ ನಾವು ಶನಿ ಶಿಂಗಾಪುರ ಹೋಗ್ತಾ ಇದೀವಿ.